ನೀನೇನ್ ಮಾಡ್ತಿದೀಯಾ? ಮಲ್ಕೊಂಡಿದ್ದೀನಿ. ಯಾಕೆ? ನೀನಿಲ್ವಲ್ಲ ಅದಕ್ಕೆ. ಒಬ್ಬೊಬ್ಬ ಟಚ್ ಆಗೋಯ್ತು ಹಾರ್ಟಿಗೆ. ಹುಷಾರು, ಹೊಡೆದೋಗ್ಬಿಟ್ರೆ ಕಷ್ಟ. ನಾನು ಇದ್ದೀನಿ ಅದರೊಳಗೆ. ಚೂರ್ ಚೂರಾಗೋದು ನಾನು ಬಿಡಲ್ಲ ಬಿಡು. ಮತ್ತೆ ಇನ್ನೇನು ಮಾಡ್ತೀಯ ಬಿಡದೆ? ಮತ್ತೆ ಎಲ್ಲ ಫೆವಿಕಾಲ್ ಹಾಕೊಂಡಾದ್ರು ಜೋಡ್ಸಿಸ್ಕೊಂತೀನಿ. ಆಟ್ನ ಹ್ಮ್ ಆಮೇಲೆ ಸರ್ಜರಿ ಮಾಡಿಸ್ತೀನಿ. ಆಮೇಲೆ ಡ್ಯಾಶ್ ಅಂಡ್ ಡ್ಯಾಶ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಆದಮೇಲೆ ಫಿಲ್ ಮಾಡ್ಕೊ. ಹ್ಞೂ ಏನ್ ಮಾಡ್ಕೊಂಡೆ? ಫೀಲ್ ಮಾಡ್ಕೊಂಡೆ ಏನ್ನ? ಡ್ಯಾಶ್ ಆ್ಯಂಡ್ ಡ್ಯಾಶ್ನ. ನೀನೇ ಹೇಳ್ದಲ್ಲ ಫೀಲ್ ಮಾಡ್ಕೊ ಅಂತ. ಅತಿ ಆಯ್ತು ನಿಂದು ಈ ನಡುವೆ. ಇನ್ನೇನು ಮಾಡೋದು? ಫೋನ್ ಇರಲ್ಲ, ಮೆಸೇಜ್ ಇರಲ್ಲ. ಅವಾಗಲೇ 3 ದಿವಸ 4 ದಿವಸ ಬರೀ ಮೆಸೇಜ್ ಮಾಡ್ಕೊಂಡು ಇದ್ ಬಿಡೋದಷ್ಟೇ. ಇನ್ನೇನ್ ನಿನಗೆ? ಸಿಕ್ತಾಗು ಯಾರು ಅಲ್ಲ, ಸಿಕ್ತಾಗು ಅದೇ ರಾಗ ಹೇಳಿತ್ಯಾ, ಫೋನಲ್ಲೂ ಅದೇ ರಾಗ ಹೇಳ್ತೀಯ. ಅದು ಬಿಟ್ಟು ಬೇರೆ ಏನಾದರೂ ಮಾತಾಡು. ಬೇರೆ ಏನಾದ್ರು ನಾನು ನಾನಾಗಿರ್ಬೇಕು. ಬೇರೆ ಆದ್ರೆ ಬೇರೆಯವಳು ಆಗ್ಬಿಡ್ತಾಳೆ. ಅಂದ್ರೆ ಬೇರೆಯವಳ ಜೊತೆ ಮಾತಾಡ್ತೀಯಾ? ಹಂಗೆ ಹೇಳಿದ್ನಾ? ಇದು ಹೆಂಗೈತೆ ಗೊತ್ತಾ? ಫಸ್ಟ್ ನೈಟ್ ಅಲ್ಲಿ ಹೆಂಡತಿ ಇಷ್ಟ ಆಗ್ತಾಳಂತೆ, ಸೆಕೆಂಡ್ ನೈಟ್ ಅಲ್ಲಿ ಹೆಂಡತಿ ನೋಡಿದ್ರೆ ಬೋರ್ ಆಗ್ತಾಳಂತೆ ಅನ್ನಂಗೈತೆ. ಯಾರೇ ಹೇಳಿದ್ದು ಇಂಥ ಗಾದೆ ಮಾತನ್ನ? ನನ್ನ ಫ್ರೆಂಡು. ನೀನು ಎಕ್ಸ್ಪೀರಿಯನ್ಸ್ ಅಂತ ಅವಳಿಗೆ. ಹಂಗೆ ಇದೆಯಂತೆ. ಅವ್ರ ಹುಡ್ಗ ಅವಳಿಗೆ ಹೇಳಿದ್ಲಂತ, ಅವಳು ನನಗೆ ಹೇಳಿದ್ಲು. ಅದನ್ನ ನಾನು ನಿನಗೆ ಹೇಳ್ದೆ. ಲೈಕ್ ಸಾನಿಯಾ ಮಿರ್ಜಾ ಥರ.